ಹಲೋ, ನಮಸ್ತೆ ಗುರು. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಟೆಂಪಲ್ಗೆ ಬಂದಿದ್ದೀವಿ. ನಾಗಮಂಗಲದಿಂದ ಒಂದು 15 ಕಿಲೋಮೀಟ್ರು. ಯಾವುದು ಟೆಂಪಲ್ ಇದು? ಆಲ್ತಿ ಮಲ್ಲೇಶ್ವರ ಟೆಂಪಲ್ ಅಂತ. ಇದು ಆ್ಯಕ್ಚುಲಿ ಗುಹೆ ಒಳಗಡೆ ದೇವರು ಇರೋದಂತೆ. ಸೊ ನಾವು ಟ್ರ್ಯಾಕ್ ಮಾಡಿಕೊಂಡು ಬಂದಿದ್ದೀವಿ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇದು ನೋಡಿ, ಅದೇ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೇ ಬೆಟ್ಟ. ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಒಂಥರ ಟ್ರಕ್ಕಿಂಗ್ ಪ್ಲೇಸ್ಗಳು ಅಂದರೆ ಏನೋ ಒಂಥರ ಬೆಟ್ಟ ಗಿಟ್ಟ ಹತ್ತಬೇಕು ಅಂದರೆ ಸೊ ಎಕ್ಸಸೈಸ್ ಆದಂಗೂ ಆಗುತ್ತೆ, ದೇವ್ರ ದರ್ಶನ ಆದಂಗೂ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಚಿರತೆಗಳು ಇದೆ ಅಂತ ಹೇಳ್ತಾರೆ, ನೋಡಬೇಕು. ಬೆಟ್ಟ ತುಂಬ ಚೆನ್ನಾಗಿದೆ, ದೂರದಿಂದ ನೋಡೋಕ್ಕೆ. ನೋಡಬೇಕು, ಹತ್ರಕ್ಕೆ ಹೋಗಿ ಇದು ಮಠ, ಆದಿಚುಂಚನಗಿರಿದು ಮಠ ಅನಿಸುತ್ತೆ. ಇದು ಹೆಂಗೈತೆ ಮಠ. ಇಲ್ಲಿಗೆಲ್ಲ ಬಂದು ಮಠ ಮಾಡಿದ್ದಾರೆ ಅಂತ. ಆದಿಚುಂಚನಗಿರಿ ಮಠ. ಬನ್ನಿ ಬನ್ನಿ. ಡೀಟೇಲ್ ಮಾತಾಡಮ್ಮ ಅನ್ನೋದಿಲ್ಲ, ಕಾರಲ್ಲೇ ಮಾತಾಡ್ಬೋದು. ಇಲ್ಲಿಂದ ಬೆಟ್ಟ ನೆಡ್ಕೊಂಡು ಹೋಗ್ತಾರೆ, ಗಾಡಿಲೂ ಹೋಗ್ತಾರೆ, ಕಾರಲ್ಲೂ ಹೋಗ್ತಾರೆ. ಬಟ್ ನಾವು ಗಾಡಿಲೇ ಹೋಗ್ತಾ ಇದ್ದೀವಿ. ನೋಡ್ರಿ ಹಿಂಗೈತೆ ಬೆಟ್ಟ. ರೋಡ್ ಮಾಡಿಲ್ಲ, ಕಲ್ಲು ರೋಡಲ್ಲಿ. ಕಾಲ್ದಾರಿ ಮೆಟ್ಲವೇ, ಎಲ್ಲಿ ನಡ್ಕೋಬೋದು? ಮೆಟ್ಲೆಲ್ಲ ಮೇಲ್ಗಡೆ ಇರಬೇಕು ಅನ್ಸುತ್ತೆ. ಬೆಟ್ಟ ಗುಡ್ಡಗಳು ನೋಡಿ ಹೆಂಗೈತೆ. ಸೂಪರ್ ಆಗೈತೆ ಪ್ಲೇಸ್ ಮಾತ್ರ. ಇಷ್ಟು ನಿಶಬ್ದವಾಗೈತೆ. ಫುಲ್ಲು ಸ್ಕಿಡ್ ಆಯಿತು ರೋಡು. ಈ ರೋಡ್ ನೋಡಿ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ ಕಡೆ. ಇಲ್ಲಿಗೆ ಜನ ಬರೋದೇ ಅಪರೂಪ. ಅದು ಮಠ, ಅಲ್ಲಿಂದ ಬಂದಿತ್ತು ನಾವು. ಇಲ್ಲಿಗೆ ಜನ ಬರೋದೇ ಅಪರೂಪ. ಸೊ ಗಾಡಿ ಹೆವಿ ಕಲ್ಲಿರೋದ್ರಿಂದ ಸ್ಕಿಡ್ ಆಗುತ್ತೆ. ನಮ್ಮ ಹುಡ್ಗನ CNG ಬೈಕು ಕಲ್ಲು ಐತೆ. ಇಲ್ಲಿ ಈ ಕಡೆ ಹೊಡಿ ಗುರು, ಈ ಕಡೆ ಹೊಡಿ. ಕಲ್ಲುಗಳೈತೆ, ಅಲ್ಲಿ ಜಾರ್ತದೆ. ಒಂಥರ ಈ ಬೆಟ್ಟದಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ತಾರಲ್ಲ 4 ವೀಲರಲ್ಲಿ, ಆ ರೀತಿ ಮಾಡ್ತಾವನೆ 2 ವೀಲರಲ್ಲಿ ನಮ್ಮ ಅದು ಹೊಸ ಬೈಕು. ಹೆಂಗೆ ಹತ್ತಿಸ್ಬೇಕು, ಝಂಗ್ ಅಂತ ನೆಗೆಸ್ಬೇಕು ನೀನು. ನೆಕ್ಸು
ಓಡಿಸ್ತೀನಿ ನಾನು. ಹಿಂದೆ ಜಾರ್ತಾ ಇರೋದಿಲ್ಲ. ತಾಡಿ ತಳ್ತೀನಿ. ಹಾಂ, ಮೇಲ್ಗಡೆ ಎತ್ಕೋಗ್ರು. ಹಾಂ, ಈಗ ಓರ್ಸು. ಬೈಲಿ ಓಡಿಸ್ತೀನಿ, ಹಿಡ್ಕೊ. ಏಯ್ ಸ್ಟಾಪ್ ಮಾಡು. ಕೊಡೋಗ್ರು, ಓಡಿಸ್ತೀನಿ ನಾನು. ಕೊಡೋಗ್ರು, ಅದು ಬೈಲಿ ಓಡಿಸ್ತೀನಿ. ಅಂತೂ ಇಂತೂ ಅರ್ಧ ಬೆಟ್ಟ ಹತ್ತಿಸ್ಲೇ ಬಿಟ್ಟ. ಹೆವಿ ಕಲ್ಲಿತ್ತು. ಎಷ್ಟು ಸ್ಕಿಡ್ ಆಗ್ತಾ ಇದೆ ಅಂದರೆ ಇಲ್ಲಿ ಮಳೆ ಬಿದ್ದಿರೋದಕ್ಕೂ ಕಲ್ಲೆಲ್ಲ ಹೊರಗಡೆ ಬಂದ್ಬಿಟ್ಟೈತೆ. ಹೆವಿ ಕಲ್ಲುಗಳಾಯಿತು, ಸಿಕ್ಕಾಪಟ್ಟೆ ಸ್ಕಿಡ್ ಆಗೋಯ್ತು. ಅವ್ರನ್ನ ಕಳಿಸ್ಬಿಟ್ಟು ನಾವು ನಡ್ಕೊ ಹೋಗ್ತಾಯಿದ್ದೋ. ಎಷ್ಟು ನಿಶಬ್ದವಾಗಿದೆ, ಸುತ್ತಮುತ್ತ ಯಾರು ಇಲ್ಲ ಕಣ್ರಿ. ನಮ್ಮದೇ ಇಲ್ಲಿ ರಾಜ್ಯಭಾರ. ಇದೇ ಫಸ್ಟ್ ಟೈಮ್ ಅನಿಸ್ತದೆ ಬೆಟ್ಟ ಇಷ್ಟು ನಿಶಬ್ದವಾಗಿರೋ ಬೆಟ್ಟ ಹತ್ತಾ ಇರೋದು. ಆ್ಯಕ್ಚುಲಿ ನಾವು ಇದರಲ್ಲಿ ಗುಹೆ ಐತೆ ಅಂತ ನೋಡಿದ್ದು, ಗುಹೆ ಒಳಗಡೆ ಹೋಗೋದು ಅಂತ. ಗುಹೆ ನೋಡಬೇಕು, ಅದು ನೋಡ್ಕೊಂಡೇ ಬಂದಿತ್ತು. ನೋಡೋಣ. ಏನು ಬಂಡೆಗಳು ಗುರು, ಹೆವಿ ಬಂಡೆ. ನಾವು ಬೈಕಲ್ಲಿ ಅಥವಾ ಕಾರಲ್ಲಿ ಬಂದರೆ ಇದು ಆ್ಯಕ್ಚುಲಿ ಪಾರ್ಕಿಂಗ್ ಪ್ಲೇಸು. ಸೊ ಇಲ್ಲೇ ಗಾಡಿ ಹಾಕಿ ನೆಕ್ಸ್ಟು ನೆಟ್ಕೊಂಡು ಹೋಗಬೇಕು. ನೋಡಿ, ನೆಟ್ಕೊ ಹೋಗೋಕ್ಕೆ ಮೆಟ್ಲು ಕೂಡ ಮಾಡಿದ್ದಾರೆ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡು ಗುರು, ಗುಹೆ ಹೆಂಗಿದೆ. ನೋಡು ಗುರು, ಇದೇ ಮೆಟ್ಲು. ಸೊತ್ಕೊ ಹೋಗೋಣ, ಡೆಸ್ಟಿನೇಷನ್ ತಲುಪೋಣ. ಇಲ್ಲಿ ಗಂಟ ಬೈಕಲ್ಲಿ ಬಂದಿದ್ದಾಯಿತು. ಬನ್ನಿ ಹೋಗೋಣ. ಶುರು ಆಯಿತು ಗುರು ಹತ್ತಕ್ಕೆ. ಹಾಂ, ಊಟ ಈಗ ತಾನೇ ಮಾಡಿಬಿಟ್ಟಿದ್ವಿ. ಇದು ಮೆಟ್ಲು ಕೂಡ ಮಾಡಿಲ್ಲ. ಒಂದೊಂದು ಚಪ್ಪಟಿ ಕಲ್ಲು ಸುಮ್ಮನೆ ಯಾಕೆ ಜೋಡಿಸ್ಬಿಟ್ಟಿದ್ದಾರೆ. ಮೆಟ್ಲು ಮಾಡಿರೋದಲ್ಲ, ಸುಮ್ಮನೆ ಜೋಡಿಸ್ಬಿಟ್ಟಿದ್ದಾರೆ ಹತ್ತಕ್ಕೆ ಹೆಲ್ಪ್ ಆಗಲಿ ಅಂತ. ಬಟ್ ಮುಂದಕ್ಕೆಲ್ಲ ಬೆಟ್ಟನೇ ಅನ್ಕೋತೀನಿ, ಬೆಟ್ಟ ಹತ್ಕೊಂಡೇ ಹೋಗಬೇಕು ಅಂತ ನಾವು. ಬೈಕು ಅಲ್ಲೇ ನಿಲ್ಸಿರೋದು. ಇಲ್ಲಿ ಬೆಟ್ಟ ಹತ್ಕೊ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೇ ಜೇನು ಕಟ್ಟಿದೆ. ಯಾವ
ಯಾವ ಥರ ಕಟ್ಟಿದೆ. ಅದು ನೋಡೋಕ್ಕೆ ಮೈ ಜುಮ್ ಅಂತೈತೆ, ತುಂಬಾ ಹತ್ರ ಐತೆ. ಇದ್ರ ಸವಾಸ ಬೇಡ ನಮಗೆ, ನಾವು ಬಂದಿರೋದು ಬೇರೆ ಎಂದ್ಕೋ. ನಡೀರಿ ಹೋಗೋಣ. ಏನು ಗುರು ಹಿಂಗಿದೆ. ಅಲ್ಲಿ ನೋಡು ಗುರು, ಇಲ್ಲೊಂದು ಕಡೆ ಜೇನು ಕಟ್ಟೈತೆ, ಹಾಂ ಅಲ್ಲೊಂದು ಜೇನು ಕಟ್ಟೈತೆ, ಅಲ್ಲೊಂದು, ಎಲ್ಲ ಪೂರ್ತಿ ಜೇನೇ ಕಟ್ಟೈತೆ. ಹಾಂ ನಮ್ಗೆ ಯಾವುದೋ ಬೆಟ್ಟ ಗುಹೆ ಒಳಗಡೆ ಬಂದಂಗೆ ಆಗೈತೆ. ಹಾಂ ಸೂಪರಾಗೈತೆ ಮಾತ್ರ ಪ್ಲೇಸು. ಬಟ್ ನಾವುಗಳೇ ಇದ್ದೀವಲ್ಲ ಅನ್ನೋದೊಂದಷ್ಟೇ. ಬಟ್ ಇಲ್ಲಿ ಚಿರತೆಗಳೆಲ್ಲ ಐತೆ ಅಂತಾರೆ. ಬಟ್ ಗೊತ್ತಿಲ್ಲ, ಇಂಥ ಪ್ಲೇಸ್ಗಳಲ್ಲಿ ಚಿರತೆಗಳು ಇದ್ದೇ ಇರ್ತವೆ ಬಿಡಿ. ಇದೆ ಟೆಂಪಲ್ಲು. ಜಸ್ಟ್ ಡೆಸಿಗ್ನೇಷನ್ ತಲುಪಿದ್ದೀವಿ, ಬೀಗ ಹಾಕಿದೆ. ನಮ್ಮ ಹುಡುಗ ಆನ್ಲೈನಲ್ಲೆಲ್ಲ ಗುಹೆಗಳೆಲ್ಲ ಐತೆ ಅಂತ ಹೇಳಿದ್ದ. ಇಲ್ಲಿ ನೋಡಿ, ದ ಮೋಸ್ಟ್ ಲೆಜೆಂಡ್ ಇವನೇ ಹುಡ್ಕಿರೋನು. ಬಟ್ ಇಲ್ಲಿ ಗುಹೆಗಳ ಇರ್ಬೋದು. ಬಟ್ ನೋಡಿ, ಇಲ್ಲಿ ಹೋಗೋಕ್ಕೂ ಪ್ಲೇಸ್ಗಳೆಲ್ಲ ಮಾಡಿದ್ದಾರೆ ಅಲ್ಲಿಗೆ. ಬಟ್ ಇಲ್ಲೆಲ್ಲ ಹೋಗೋದು ಮೆಟ್ಲೆಲ್ಲ ಇದೆ ಹೋಗೋಕ್ಕೆ. ನೋಡುಗುರು ಬೆಟ್ಟ ಹಿಂಗೈತೆ, ಮೇಲುಗಂಟನೂ ಹೋಗ್ಬೋದು. ಇಲ್ಲೊಂದು ಜೇನು ಕಟ್ಟೈತೆ ನೋಡಿ. ನೋಡಿ, ಗುಹೆ ಒಳಗಿನ ದೇವಸ್ಥಾನ ಅಂತ ಇದ್ನಲ್ಲ, ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಬಟ್ ಇಲ್ಲಿ ಲಾಕ್ ಆಗಿದೆ. ಇಲ್ಲೇ ಚಿತ್ರದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲೇ ಲಾಕ್ ಓಪನ್ ಮಾಡಿದ್ರೆ ಈ ಥರ ಒಂದೇ ಬಂಡೆಯಲ್ಲಿ ಒಳಗಡೆ ಕೊರೆದಿರೋದು. ದೇವರು ಆ್ಯಕ್ಚುಲಿ ಹೀಗೆ ಇರುತ್ತೆ, ಒಳಗಡೆ ಹೋಗಿ ದರ್ಶನ ಮಾಡಬೇಕು. ಸೊ ಬೀಗ ಹಾಕ್ಬಿಟ್ಟಿದ್ದಾರೆ. ನಾವಿಲ್ಲೇ ದರ್ಶನ ಮಾಡಿಕೊಂಡು ಒಳಗಡೆ ಹೋಗೋಣ. ಈ ಕಡೆ ಅಲ್ಲಿ ಬಾವುಟ ಎಲ್ಲ ನೆಟ್ಟವ್ರು ಹೋಗೋದೈತೆ ಗುರು, ನೋಡ್ಬೇಕು. ನಾವು ನೋಡ್ಲಿಲ್ಲ. ಹಿಂಗೆ ಹೋಗ್ಬೇಕಾದ್ರೆ ಸರ್ ಟಾಪ್ ಹೋಗೋದು, ಇದ್ರೊಳಗೆ ಹೋಗ್ಬೇಕು. ಇದೇ ಕಾಣ್ತಿತ್ತು ಅಲ್ಲಿಗೆ. ಅಲ್ಲಿ ನಿಂತ್ಕೊಂಡು ನೋಡ್ತಿದ್ವಲ್ಲ, ಇದೇ ಕಾಣ್ತಿತ್ತು ಕರೆಕ್ಟ್. ನೋಡು ನೋಡಿ, ಸುತ್ತಮುತ್ತ ಬರೀ ಗುಹೆಗಳೇ ಐತೆ. ಇಲ್ಲೊಂದು ಗುಹೆ ಐತೆ, ನೀರು ಬರೋಕ್ಕೆ ಹೆಂಗೆ ಮಾಡೋದು. ಬಟ್ ಕತ್ಲೆ ಕಾಣಿಸಲ್ಲ ಒಳಗಡೆ. ಚೆನ್ನಾಗಿದೆ ಚಿಂತೆ ಮಣಿಕೊಳ್ಳೋ ಜಾಗ. ಇದೆಲ್ಲ ನೋಡ್ತಾ ಇದ್ರೆ ಯಾವುದು ಮಂಜು ಮೈಲ್ ಬಾಯ್ಸ್ ಫಿಲಮ್ ನೆನಪೈತೈತೆ ನನಗೆ. ಜೇನು ಬೇರೆ ಮೇಲ್ಗಡೆನೆ ಕಟ್ಟೈತೆ. ಅಲ್ಲೇ ಹೋಗ್ಬಿಡಿ, ಬರೋ ಇದೊಂದು ಮರ. ಇಲ್ಲಿ ಆ್ಯಕ್ಚುಲಿ ಯಾರು ಜನನೇ ಬರಲ್ಲ ಅನಿಸ್ತದೆ. ಬಂದರೆ ಸೋಮವಾರ ವಾರ ಮಾಡಿದಾಗ ಪೂಜೆ ಗೀಜೆ ಟೈಮಲ್ಲಿ ಅಥವಾ ಇದಕ್ಕೆ ದೇವ್ರಿಗೆ ಜಾತ್ರೆ ಗೀತ್ರೆ ಮಾಡಿದಾಗ ಅಷ್ಟೇ ಜನ ಬರೋದು ಅನಿಸ್ತದೆ ಇಲ್ಲಿಗೆ. ಪೂಜಾರಪ್ಪ ಬರ್ಬೇಕಲ್ಲ ಡೈಲಿ. ಪೂಜಾರಪ್ಪ ವೀಕ್ಲಿ ಅಥವಾ ಡೈಲಿ ಬಂದು ಬಾಗಿಲು ತೆಗೆದು ಪೂಜೆ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಯಾರೂ ಬರಲ್ಲ ಇಲ್ಲಿ ಜಾಸ್ತಿ. ನಾವು ಬಂದಿರೋದೇ ಹೆಚ್ಚು ಈ ಟೈಮಲ್ಲಿ. ಅದೇ ಬಂಡೆಯಲ್ಲಿ ಒಳಗಡೆ ಕೊರೆದಿರೋದು. ಇಲ್ಲಿ ಸುಮಾರು ಗುಹೆಗಳಿದೆ ಅನಿಸ್ತದೆ. ಅಕ್ಕಪಕ್ಕ ಎಲ್ಲ ಸಣ್ಣ ಸಣ್ಣ ದಾರಿಗಳೆಲ್ಲ ಇದೆ, ತುಂಬ ಗುಹೆ ಇದೆ ಅನ್ನಿಸ್ತದೆ. ಬಟ್ ನಮಗೆಲ್ಲ ಹೊಸದಾದ್ರಿಂದ ಹೋಗೋದು ಬೇಡ. ನೆಕ್ಸ್ಟು ಬರೋಣ, ಬಂದಾಗ ನೋಡೋಣ. ಸುಮ್ಮನೆ ಕುತೂಹಲ ತಡೆಯೋಕ್ಕಾಗ್ದಂತೆ ಇಲ್ಲಿ ದಾರಿ ಆಯ್ತಾ ಇಲ್ವಾ ಅಂತ ನೋಡೋಕೆ ಹೋಗ್ತಾಯಿದ್ವಿ.
ಏನು ಗುರು ಭಯ ಆಗುತ್ತಲ್ಲ ಗುರು. ಹೋಗ್ಲಿಕ್ಕೆ ಇಲ್ಲಿ ಹಿಂಗೆ ಅಲ್ಲಿ ಒಳಗಡೆ ಅಲ್ಲೇ ದೇವಸ್ಥಾನ. ಒಂಥರ ಕುತೂಹಲ ಜಾಸ್ತಿ. ನೋಡಿ ಇಲ್ಲೊಂದು ಗುಹೆ ಐತೆ, ನಾವು ಅಕ್ಕಪಕ್ಕ ನೋಡ್ದು, ಬಟ್ ಇಲ್ಲೇ ಒಂದು ಗುಹೆ ಐತೆ. ಅಲ್ಲಿ ಒಳಗಡೆ ಬಟ್ ಇಲ್ಲಿ ಭಯ ಆಗುತ್ತೆ ಗುರು. ಯಾವ ಹುತ್ತದಲ್ಲಿ ಯಾವ ಹಾವಿರ್ತದಂತ ಯಾರು ಗೊತ್ತು. ಚಿರತೆ ಪರತೆ ಇದ್ದರೆ ಕಷ್ಟ ಆಗುತ್ತೆ. ಸಿಂಗಲಾಗಿವಿ ಎಲ್ಲ. ಬನ್ನಿ ಹೋಗೋಣ. ಗುಹೆ ಅಲ್ಲಿ ನೋಡಿ, ಅಲ್ಲಿಂದ ಬಂದರೆ ಇಲ್ಲಿಂದ ಒಳಗಡೆ ಬಂದು ಒಳಗಡೆಯಿಂದ ಟೆಂಪಲ್ಗೆ ಹೋಗುತ್ತೆ. ತುಂಬ ಭಯಂಕರ ಆಗೈತೆ ಇದು ಗುಹೆ ಒಳಗಡೆ. ಇಳಿದು ಹೋಗ್ತಾ ಇದ್ದ ಎಲ್ಲ. ಇನ್ನೇನು ಯಾರು ಇಲ್ಲ ದರ್ಶನ ಮಾಡೋಕ್ಕೆ. ಹೊರಗಡೆನೆ ಕೈ ಮುಕ್ಕೊಂಡು, ಇವತ್ತು ಬೇರೆ ಹುಣ್ಣಿಮೆ ಇತ್ತು. ಚೆನ್ನಾಗಿತ್ತು, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಏನಂದರೆ ಇಂಥ ದೇವಸ್ಥಾನನೂ ನಾವು ವಿಸಿಟ್ ಮಾಡಿದ್ದು ಅನ್ನೋದಕ್ಕೆ ಒಂದು ಕುರುಹು ಅಷ್ಟೇ ಇದು. ಈ ದೇವಸ್ಥಾನ ವೈಶಿಷ್ಟ್ಯ ಏನಂದರೆ ನೋಡಿ, ಎಲ್ಲ ಕಲ್ಲು ಜೋಡಿಸಿದ್ದಾರೆ ಇಲ್ಲಿ. ಇದೊಂಥರ ನಂಬಿಕೆ ಅಂತಲೇ ಹೇಳ್ಬೋದು. ಈ ಪುರಾತನ ದೇವಾಲಯಗಳಲ್ಲಿ ತುಂಬ ನಂಬಿಕೆ ಜಾಸ್ತಿ ಇರ್ತದೆ. ಯಾಕಂದರೆ ತುಂಬ ಹಿಂದಿನ ಕಾಲದಿಂದನೂ ಪೂಜೆ ಮಾಡ್ಕೊಬಂದಿರ್ತಾರೆ, ಕೆಲವು ಮಂತ್ರ ಹೇಳಿ ಪೂಜೆ ಮಾಡಿರ್ತಾರೆ. ಸೊ ಅದ್ರ ಪವರ್ ಜಾಸ್ತಿ ಇರುತ್ತೆ ಅಂತ ಅಲ್ಲಿ ವಿಸಿಟ್ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ತುಂಬ ಇರುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಇಲ್ಲಿ. ಸೊ ಯಾವ ಥರ ನಿಶಬ್ದವಾಗಿದೆ ಅಂತ ನೋಡ್ಬೋದು. ಸಿಕ್ಕಾಬಟ್ಟೆ ನಿಶಬ್ದವಾಗಿದೆ. ಸೊ ಮೇಲ್ಗಡೆ ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೈಟ್ ಕಂಬ, ಸೊ ಅಲ್ಲಿ ಗಂಟ ಹತ್ತುವುದಾಯ್ತು ನಾವು. ಸೂಪರಾಗಿದೆ ಪ್ಲೇಸ್ ಮಾತ್ರ, ಬಟ್ ನಿಶಬ್ದವಾಗಿದೆ, ಚೆನ್ನಾಗಿದೆ. ಮೋನೋರೆ ಪ್ಲೇಸ್ ಹೆಂಗಿತ್ತು? ಸೂಪರ್ ಆಗಿದೆ, ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಗುಹೆಗಳೈತೆ ನೋಡಿ, ಕೊಳನೂ ಇದೆ ನೋಡಿ, ಅಲ್ಲೊಂದು ಕೊಳ ಇದೆ, ಗುಹೆಗಳಿದೆ. ಇದ್ರ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಏನು? ಈ ಥರ ಗುಹೆ, ಈ ಥರ ಪ್ಲೇಸ್ನ ನಾವು ವಿಸಿಟ್ ಮಾಡಬೇಕು. ಇದೆ ಫಸ್ಟ್ ಟೈಮು ಗುಹೆ ಇರೋದಂತ ನೋಡಿದ್ದೆ ಫಸ್ಟು. ತುಂಬ ಚೆನ್ನಾಗಿದೆ. ನೀವು ಬಂದು ಭೇಟಿ ಮಾಡಿ. ಮೇಲೆ ಬೇರೆ ಹತ್ಬೋದು ನೋಡಿ. ಅಲ್ಲಿ ಕನ್ನಡ ಧ್ವಜ ಹಾರ್ತಾ ಇದೆ ನೋಡಿ, ಅಲ್ಲಿ ನೋಡಿ ಧ್ವಜ ಹಾರ್ತಾ ಇದೆ. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ಹೌದೌದು. ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದೆ ಜಾಸ್ತಿ. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳೇ ಜಾಸ್ತಿ ಅನಿಸುತ್ತೆ ಎಲ್ಲ. ನೋಡಿ ಅಲ್ಲೊಂದು ಕೊಳ ಇದೆ, ಮೋನವ್ರು ಹೇಳ್ದಂಗೆ. ಕೆಳಗಡೆ ಇಳ್ದಾಯ್ತು, ಹೊರಡ್ತಾ ಇದ್ದೋ. ಈ ಪ್ಲೇಸ್ ನೋಡೋಕ್ಕೆ ಬಂದೋ, ಬಟ್ ಏನಂದರೆ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ, ಅದರಿಂದ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಬಟ್ ಗುಹೆಗಳು ತುಂಬಾ ಇದೆ ಇಲ್ಲಿ. ಬಟ್ ಇದು ಯಾವುದೋ ಬೇರೆ ಕಡೆ ಕನೆಕ್ಟ್ ಆಗುತ್ತೆ ಅಂತಾರೆ, ಅದಕ್ಕೋಸ್ಕರ ನೋಡೋಕ್ಕೆ ಬಂದೋ. ನೋಡೋಣ ನೆಕ್ಸ್ಟು ಯಾವುದಾದ್ರು ವಿಸಿಟ್ ಮಾಡಿದಾಗ. ನನಗೆ ಈ ಗುಹೆ ಎಲ್ಲ ನೋಡ್ತಾ ಇದ್ದರೆ ನನಗೆ ಒಂದು ಫಿಲಮ್ ನೆನಪಾಗ್ತಾಯಿದ್ದೆ. ಯಾವುದೋ ಅಂದರೆ ಬಂಗಾರದ ಜಿಂಕೆ. ಆ ಬಂಗಾರದ ಜಿಂಕೆಯಲ್ಲಿ ಈ ಥರದ್ದೇ ಒಂದು ಬೆಟ್ಟ ನೋಡ್ತೀವಿ ನಾವು ಲಾಸ್ಟಲ್ಲಿ. ಈ ಥರ ಗುಹೆ ಒಳಗಡೆ ಹೋಗಿ ಅವನು ಬಂಗಾರ ತಗೊಬರೋದು ಇದೆಲ್ಲ. ಸೊ ಆ ಫಿಲಮ್ ಮೂವಿ ನೆನಪಾಯಿತು, ಅದು ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ. ಇರಲಿ, ನೆಕ್ಸ್ಟ್ ಯಾವುದಾದ್ರು ಜಾತ್ರೆ ದಿನನೋ ಪೂಜೆ ದಿನನೋ ಖಂಡಿತ ಇನ್ನೊಂದು ಸಲ ವಿಸಿಟ್ ಮಾಡೋಣ. ಅಲ್ಲಿವರೆಗೂ ನನ್ನ ವೀಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ, ಬಟ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಬಾಯ್.